ನಮಸ್ಕಾರ ಸ್ನೇಹಿತರೆ. ಜನ್ಮ ಜನ್ಮಾಂತರದ ಸುಕೃತವಾದ ಫಲವಾಗಿ ಒಲಿಯುವ ಸಂತಾನ ಭಾಗ್ಯವು ಪ್ರತಿಯೊಂದು ಕುಟುಂಬಕ್ಕೂ ಹಬ್ಬದ ಸಂಭ್ರಮ ತರುತ್ತೆ. ಹಿಂದೂ ಧರ್ಮದ ಸಂಸ್ಕೃತಿಯಲ್ಲಿ ಗರ್ಭಧಾರಣೆಯಿಂದ ಹಿಡಿದು ಮಗುವಿನ ಜನನದ ನಂತರ 16 ಸಂಸ್ಕಾರಗಳು ಇರ್ತವೆ, ಆಚರಣೆಗಳನ್ನು ಆಚರಣೆ ಮಾಡ್ತಾರೆ. ಈ ಸಂಸ್ಕಾರಗಳ ಸಾಲಿನಲ್ಲಿ ಅತ್ಯಂತ ಪ್ರಮುಖವಾದ ಮತ್ತು ನವಜಾತ ಶಿಶುವಿನ ಭವಿಷ್ಯಕ್ಕೆ ಒಂದು ಸಂಪ್ರದಾಯ ಇಂದಿಗೂ ನಾವು ಆಚರಣೆ ಮಾಡುವಂತಹದ್ದು ಶಟಿಗಮ್ಮನ ಪೂಜೆ ಅಥವಾ ಷಷ್ಠಿ ಪೂಜೆ ಅಂತ ಕೂಡ ಕರೀತಾರೆ. ಮಗು ಹುಟ್ಟಿದ 6ನೇ ದಿನದಂದು ಆಚರಿಸಲಾಗುವ ಈ ಪೂಜೆಯು ಕೇವಲ ಒಂದು ಧಾರ್ಮಿಕದ ವಿಧಿಯಲ್ಲ, ಬದಲಿಗೆ ಮಗುವಿನ ದೀರ್ಘಾಯುಷ್ಯ, ಆರೋಗ್ಯ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಹೆತ್ತವರು ವಿಧಾತದಲ್ಲಿ ಮತ್ತು ಪ್ರಕೃತಿ ಮಾತೆಯ ಮೊರೆ ಇಡುವ ಪರಮ ಪವಿತ್ರವಾದ ಸಾಂಪ್ರದಾಯಿಕ ಆಚರಣೆ. ಹಾಗಿದ್ರೆ ಈ ಆಚರಣೆಯ ಹಿಂದಿನ ತಾತ್ಪರ್ಯವಾದರೂ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಹಾಗಿದ್ರೆ ತಡ ಮಾಡೋದು ಬೇಡ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ದೇವಿ ಭಾಗವತದ ಮಹಾಪುರಾಣದಲ್ಲಿ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ನೀಡಿದ್ದಾರೆ. ಸ್ವಯಂಭುವ ಮನುವಿನ ಮಗನಾದ ಪ್ರಿಯಋತ ಎಂಬ ರಾಜನಿಗೆ ಬಹಳ ವರ್ಷಗಳಿಂದ ಮಕ್ಕಳಾಗಿರಲಿಲ್ಲ. ಇದರಿಂದ ಆತ ತನ್ನ ಪತ್ನಿ ಮಾಲಿನಿಗೆ ಇಬ್ಬರಿಗೂ ಕೂಡ ದುಃಖವಾಗಿರುತ್ತೆ. ಮಕ್ಕಳಿಲ್ಲದ ಚಿಂತೆ ಮುಕ್ತ ಮನಸ್ಸಿನಲ್ಲಿ ಒಂದು ಮನೆ ಮಾಡಿ ಕೂತಿರುತ್ತೆ. ಆಗ ರಾಜನು ಮಹರ್ಷಿ ಕಶ್ಯಪರ ಬಳಿ ಹೋಗಿ ಮೊರೆಯನ್ನು ಇಡ್ತಾನೆ. ಮಹರ್ಷಿಗಳೇ, ಈ ರೀತಿ ನನಗೆ ಸಂತಾನ ಭಾಗ್ಯ ಒದಗಿಸಿ, ನನಗೆ ಸಂತಾನ ಭಾಗ್ಯ ಇಲ್ಲ ಅಂತ ಒದಗಿಸಿ ಅಂತ ಕೇಳಿದಾಗ ಮಹರ್ಷಿ ಕಶ್ಯಪರು ರಾಜನಿಗೆ ಸಂತಾನ ಪ್ರಾಪ್ತಿಯಾಗುವ ಒಂದು ದೊಡ್ಡ ಪುತ್ರಕಾಮಿಷ್ಟಿ ಯಜ್ಞವನ್ನು ಮಾಡಿಸ್ತಾರೆ. ಯಜ್ಞದ ಪ್ರಸಾದವನ್ನು ತಿಂದ ನಂತರ ರಾಣಿ ಮಾಲಿನಿ ಅಂದರೆ ಈ ಪ್ರಿಯಋತ ರಾಜನಿರ್ತಾನಲ್ಲ, ಈ ದಂಪತಿಗಳಿಗೆ ಮಗುವಿನ ಸೂಚನೆ ಬರುತ್ತೆ. ಆಗ ರಾಜನು ಸೇರಿದಂತೆ ಇಡೀ ರಾಜ್ಯವೇ ವಂಶೋದ್ಧಾರನ ಆಗಮನಕ್ಕಾಗಿ ಕಾಯ್ತಾ ಇರುತ್ತಾರೆ. ಆದರೆ 9 ತಿಂಗಳು ನಂತರ ರಾಣಿ ಮಾಲಿನಿ ಹೆಣ್ಣೋ ಗಂಡೋ ಅಲ್ಲದ, ಜೀವವೇ ಇಲ್ಲದ ಮೃತ್ಯು ಮಗುವಿಗೆ ಜನ್ಮವನ್ನು ನೀಡ್ತಾಳೆ. ಅಂದರೆ ಸತ್ತ ಮಗುವಿಗೆ ಜನ್ಮವನ್ನು ಈ ಮಾಲಿನಿ ದೇವಿ ನೀಡ್ತಾಳೆ. ಈ ದುರಂತದಿಂದ ಪ್ರಿಯ ಪತ್ನಿಯೊಂದಿಗೆ ಕೂಡಿ ಪ್ರಿಯಋತ ರಾಜನು ಸಂಪೂರ್ಣವಾಗಿ ಧೃತಿಗೆಡ್ತಾನೆ, ಶೋಕಕ್ಕೆ ಒಳಗಾಗ್ತಾನೆ. ಮಗುವಿನ ಸಾವನ್ನ ತಡೆಯಲಾರದೆ ಆತನು ಮಗುವಿನ ಶವವನ್ನು ಹಿಡಿದುಕೊಂಡು ಸ್ಮಶಾನಕ್ಕೆ ಹೋಗ್ತಾನೆ. ಮಗುವಿನ ಚಿತೆಯನ್ನ ಸಿದ್ಧಪಡಿಸ್ತಾನೆ. ತಾನು ಆ ಚಿತೆಯಲ್ಲಿ ಪ್ರಾಣತ್ಯಾಗ ಮಾಡಬೇಕು ಅಂತ ಮುಂದಾಗ್ತಾನೆ. ರಾಜನು ಪ್ರಾಣತ್ಯಾಗ ಮಾಡಲು ಸಿದ್ಧನಾದ ಆ ಕ್ಷಣದಲ್ಲಿ ಆಕಾಶದಲ್ಲಿ ಒಂದು ದಿವ್ಯವಾದಂತಹ ರಥವು ಪ್ರತ್ಯಕ್ಷವಾಗುತ್ತೆ. ಆ ರಥದ ಕೋಟಿ ಸೂರ್ಯುಳ್ಳಂತಹ ಪ್ರಕಾಶಮಾನವು ಆ ರಥದಲ್ಲಿ ಪ್ರತ್ಯಕ್ಷವಾಗುತ್ತೆ. ಆ ರಥದಲ್ಲಿ ಕುಳಿತಂತಹ ಸುಂದರವಾದ ದೇವತೆಯು ರಾಜನ ಮುಂದೆ ಬರ್ತಾಳೆ. ಆಕೆ ಕಂಡು ರಾಜನು ಕೈಯನ್ನು ಮುಗಿತಾನೆ. ಆಗ ಆ ದೇವತೆ ರಾಜನಿಗೆ ಹೇಳ್ತಾಳೆ, ಅಷ್ಟಕ್ಕೂ ಆ ದೇವತೆ ಬೇರೆ ಯಾರೂ ಅಲ್ಲ, ದೇವಿಯ ಅವತಾರ ಶಟಿಗಮ್ಮ ದೇವಿ. ಹೌದು, ರಾಜನಿಗೆ ಹೇಳ್ತಾಳೆ, ನಾನು ಬ್ರಹ್ಮನ ಮಾನಸ ಪುತ್ರಿ, ನನ್ನ ಹೆಸರು ದೇವಸೇನ, ಮೂಲ ಪ್ರಕೃತಿಯ 6ನೇ ಒಂದು ಭಾಗ ನಾನು ಈ ಜಗತ್ತಿನಲ್ಲಿ ಜನಿಸುವುದರಿಂದ ನನ್ನನ್ನು ಶಟಿಗಮ್ಮ ಅಥವಾ ಶಟಿಗವ್ವ ಅಂತ ಕರೀತಾರೆ. ಲೋಕದ ಎಲ್ಲ ನವಜಾತ ಶಿಶುಗಳನ್ನು ರಕ್ಷಿಸುವುದು ನಾನು, ಸಂತಾನ ಕರುಣಿಸುವುದು ನಾನು, ಮಕ್ಕಳ ಆಯುಷ್ಯವನ್ನು ಕಾಪಾಡುವುದು ನಾನು, ಇದು ನನ್ನ ಕರ್ತವ್ಯ ಅಂತ ಹೇಳ್ತಾಳೆ. ಹೀಗೆ ಹೇಳುತ್ತಾ ಶಟಿಗಮ್ಮ ದೇವಿ ತನ್ನ ದಿವ್ಯ ಹಸ್ತದಿಂದ ಆ ಸತ್ತಂತಹ ಮಗುವನ್ನು ಸ್ಪರ್ಶಿಸ್ತಾಳೆ. ದೇವಿಯ ಕೃಪೆಯಿಂದ ಸತ್ತಿದ ಮಗು ತಕ್ಷಣವೇ ಜೀವಂತವಾಗಿ ಎದ್ದು ಕಣ್ಣು ಬಿಟ್ಟು ತನ್ನ ಹುಸಿನಗೆಯಿಂದ ನಗುವನ್ನು ಆರಂಭಿಸುತ್ತೆ. ತನ್ನ ಮಗನನ್ನು ಬದುಕಿಸಿಕೊಟ್ಟಂತಹ ರಾಜ ಪ್ರಿಯಋತನ ಆನಂದಕ್ಕೆ ಪಾರವೇ ಇರಲಿಲ್ಲ. ಆತನು ಭಕ್ತಿ ಭಾವದಿಂದ ಶಟಿಗಮ್ಮ ದೇವಿಗೆ ಸ್ತುತಿಸಲು ಆರಂಭಿಸ್ತಾನೆ, ಸ್ತೋತ್ರಗಳನ್ನು ಹೇಳ್ತಾನೆ. ರಾಜನ ಭಕ್ತಿಗೆ ಮೆಚ್ಚಿದ ದೇವಿ ಹೀಗೆ ಹೇಳ್ತಾಳೆ, ರಾಜನೇ, ನೀನು ನನ್ನನ್ನು ಪೂಜಿಸಿದ್ದೀಯ,
ಸರಿ, ನಿನ್ನ ರಾಜ್ಯದ ಎಲ್ಲ ಪ್ರಜೆಗಳಿಗೂ ಮಗು ಹುಟ್ಟಿದ 6ನೇ ದಿನದಂದು ಶಟಗೆಮ್ಮ ಅಂದರೆ ನನ್ನನ್ನು ಕಡ್ಡಾಯವಾಗಿ ಆರಾಧನೆ ಮಾಡಬೇಕು ಅಂತ ಹೇಳ್ತಾಳೆ. ಯಾರು ಆ ದಿನ ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅವರ ಮಕ್ಕಳಿಗೆ ಯಾವುದೇ ರೋಗ, ಗಂಡಾಂತರ, ಭಯ, ಕೆಟ್ಟ ಕನಸುಗಳು, ಯಾವುದು ಗಾಳಿ ಬರದಂತೆ ನೋಡಿಕೊಳ್ತೇನೆ. ಅವರಿಗೆ ದೀರ್ಘಾಯುಷ್ಯ ಸಿಗುತ್ತೆ ಅಂತ ಆ ಶಟಗೆಮ್ಮ ದೇವಿ ಈ ರಾಜ ಪ್ರಿಯಋತನಿಗೆ ಹೇಳ್ತಾಳೆ. ದೇವಿಯ ಅಪ್ಪಣೆಯಂತೆ ರಾಜ ಪ್ರಿಯಋತನು ತನ್ನ ರಾಜ್ಯಾದ್ಯಂತ ಮಗು ಹುಟ್ಟಿದ 6ನೇ ದಿನದಂದು ಶಟಗೆಮ್ಮ ದೇವಿಯ ಪೂಜೆಯನ್ನು ಅತ್ಯಂತ ಸಡಗರದಿಂದ ಆಚರಣೆಯನ್ನು ಮಾಡ್ತಾ ಇದ್ದ. ಕಡ್ಡಾಯವಾಗಿ ಆದೇಶಗಳನ್ನು ಹೊರಡಿಸ್ತಾನೆ. ಅಂದಿನಿಂದ ಪ್ರಸ್ತುತ ಇಂದಿನವರೆಗೂ ಕೂಡ ಭಾರತೀಯ ಸಂಸ್ಕೃತಿಯಲ್ಲಿ ಶಟಗೆಮ್ಮನ ಪೂಜೆ ಅಥವಾ 6ನೇ ದಿನದ ಪೂಜೆ ಅಂತ ನಾವು ಮುಂದುವರಿಸ್ತಾ ಬಂದಿದ್ದೇವೆ ಹಾಗೂ ಪಾಲಿಸ್ತಾ ಬರ್ತಾ ಇದ್ದೇವೆ. ಮೂಲವಾಗಿ ಈ ಶಟಗೆಮ್ಮ ದೇವತೆ ಮಗುವಿನ ಹಣೆ ಬರಹವನ್ನ ಬರಿತಾಳೆ ಅಂತ ಹೇಳಲಾಗುತ್ತೆ. ಹಾಗೂ ಜನಪದ ಪುರಾಣಗಳ ಮೂಲಕ ಮಗು ಹುಟ್ಟಿದ 6ನೇ ದಿನದ ರಾತ್ರಿ ಸ್ವತಃ ಬ್ರಹ್ಮದೇವ ಶಟಗೆಮ್ಮ ದೇವತೆಯನ್ನು ಕಳಿಸಿ ಮಗುವಿನ ಕೋಣೆಗೆ ಆಗಮಿಸಿ ರಾತ್ರಿ ಹೊತ್ತು ಮಗುವಿನ ಹಣೆ ಬರಹವನ್ನು ಬರಿಬೇಕು ಅಂತ ಹಾಗೂ ಆಯುಷ್ಯ, ವಿದ್ಯೆ, ಬುದ್ಧಿ, ಭಾಗ್ಯವನ್ನು ಬರೆಯುವುದಕ್ಕೆ ಬ್ರಹ್ಮದೇವ ಶಟಗೆಮ್ಮ ದೇವಿಯನ್ನು ಕಳಿಸ್ತಾರೆ ಅಂತ ಕೂಡ ಸಂಪ್ರದಾಯಗಳು ಹೇಳ್ತವೆ. ಮಗು ಹುಟ್ಟಿದ 6ನೇ ದಿನದ ರಾತ್ರಿ ಕೋಣೆಯಲ್ಲಿ ದೀಪವನ್ನು ಉರಿಸಿ ಜಾಗರಣೆಯನ್ನು ಕೂಡ ಮಾಡಲಾಗುತ್ತೆ ಅಂತ ಪ್ರತೀತಿ ಕೂಡ ಇದೆ. ಕತ್ತಲೆ ಇದ್ದರೆ ವಿಧಾತನು ಮಗುವಿನ ಹಣೆ ಬರಹವನ್ನು ಸರಿಯಾಗಿ ಬರೆಯಲು ಸಾಧ್ಯವಾಗುವುದಿಲ್ಲ ಎಂಬ ಮುಗ್ಧ ಭಕ್ತಿಯ ಕಲ್ಪನೆ ಕೂಡ ಇದರಲ್ಲಿ ಇದೆ. ಹಾಗಿದ್ರೆ ಈ ಪೂಜೆಯನ್ನು ಹೇಗೆ ಮಾಡ್ತಾರೆ, ಬೇಕಾದ ಸಾಮಗ್ರಿಗಳು ಏನು ಅಂತ ನೋಡೋದಾದರೆ, ಒಂದು ಸಣ್ಣ ಮಣೆ, ಪೀಠ ಅಂತ ಹೇಳ್ತೀವಲ್ಲ, ಆ ಪೀಠ, ಅರಿಶಿಣ, ಕುಂಕುಮ, ಗಂಧ, ಅಕ್ಷತೆ, ವಿವಿಧ ಬಗೆಯ ಹೂವುಗಳು ಹಾಗೂ ತುಳಸಿ, ಇನ್ನು ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ ಹಾಗೂ ಧೂಪ ಮತ್ತು ದೀಪ. ಮುಖ್ಯ ಸಾಮಗ್ರಿ ಬಿಳಿ ಕಾಗದ, ಲೇಖನಿ, ಪೆನ್ ಅಂತ ಹೇಳ್ತೀವಲ್ಲ, ಬಳಪ ಅಂತ ಹೇಳ್ಬೋದು. ಇನ್ನು ನೈವೇದ್ಯಕ್ಕೆ ಪಾಯಸ, ಹಣ್ಣುಗಳು ಅಥವಾ ಮನೆಯಲ್ಲಿ ಮಾಡಿದ ಸಾತ್ವಿಕ ಅಡುಗೆ. ಪೂಜಾ ವಿಧಾನ: ಮಗುವಿನ ಕೋಣೆಯನ್ನು ಸಿದ್ಧಪಡಿಸಬೇಕು. ಮಗು ಮತ್ತು ತಾಯಿ ಮಲಗುವ ಕೋಣೆಯನ್ನು ಸ್ವಚ್ಛಗೊಳಿಸಿ ಗೋಮೂತ್ರ ಅಥವಾ ಗಂಗಾಜಲ ಪ್ರೋಕ್ಷಣೆ ಮಾಡಿ ಪವಿತ್ರಗೊಳಿಸಿ ಕೋಣೆಯ ಒಂದು ಮೂಲೆಯಲ್ಲಿ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಬೇಕು. ಇನ್ನು ಸ್ವಚ್ಛಗೊಳಿಸಿದ ಜಾಗವನ್ನು ಮಣೆಯನ್ನು ಇಟ್ಟು ಅದರ ಮೇಲೆ ಬಿಳಿ ಕಾಗದ, ಕೆಂಪು ಬಟ್ಟೆಯನ್ನು ಹಾಸಿ ಒಂದು ಬಟ್ಟೆಯ ಮೇಲೆ ಅಕ್ಕಿಯನ್ನು ಹರಡಿ ಅದರ ಮೇಲೆ ಒಂದು ಕಳಶ, ಸಾಂಕೇತಿಕ ದೇವಿಯ ಚಿಕ್ಕ ಮೂರ್ತಿಯನ್ನು ಇಡಬೇಕು. ದೇವಿಗೆ ಅರಿಶಿಣ, ಕುಂಕುಮ ಹಾಗೂ ಗಂಧವನ್ನು ಹಚ್ಚಿ ಅಲಂಕಾರ ಮಾಡಿ ನಂತರ ದೇವಿಯ ಮುಂಭಾಗದಲ್ಲಿ ಒಂದು ಬಿಳಿ ಕಾಗದ ಮತ್ತು ಹೊಸ ಲೇಖನಿ, ಪೆನ್ ಅಂತ ಹೇಳ್ತೀವಲ್ಲ, ಪೆನ್ನನ್ನು ಇಡಬೇಕು. ಬ್ರಹ್ಮದೇವನು ಅಥವಾ ಶಟಗೆಮ್ಮ ದೇವಿಯ ರಾತ್ರಿ ಬಂದು ಮಗುವಿನ ಹಣೆ ಬರಹವನ್ನು ಉತ್ತಮ ಭವಿಷ್ಯ, ಆಯಸ್ಸು, ಆರೋಗ್ಯ ಎಲ್ಲವನ್ನ ನೀಡಲಿ ಎಂದು ಬೇಡಿಕೊಂಡು ಗಣಪತಿಯನ್ನು ಸ್ಮರಿಸಿ ನಂತರ ಶಟಗೆಮ್ಮ ದೇವಿಯ ಧೂಪ ದೀಪಗಳನ್ನು ಬೆಳಗಿ ಅರ್ಚನೆ ಮಾಡಬೇಕು. ಮಗುವಿಗೆ ಯಾವುದೇ ಬಾಲ್ಯಾರಿಷ್ಟಗಳು, ದೋಷಗಳು ಹಾಗೂ ದೀರ್ಘಾಯುಷ್ಯವನ್ನು ಸಕಲವಾಗಿ ನಾವು ಕೇಳಿಕೊಳ್ಳಬೇಕು. ಯಾವುದೇ ತೊಂದರೆಗಳು ಮಗುವಿಗೆ ಆಗದಿರಲಿ, ದೀರ್ಘಾಯುಷ್ಯ ನೀಡುವೆಂದು ಕೇಳಿಕೊಂಡು ಪ್ರಾರ್ಥಿಸಬೇಕು. ತಯಾರಿಸಿದ ಪಾಯಸ, ಹಣ್ಣು, ಹಂಪಲು ಯಾವುದೇ ಆಗಿರಲಿ ನೈವೇದ್ಯವನ್ನು ನೀಡಬೇಕು. ನಂತರ ದೇವಿಗೆ ಮಂಗಳಾರತಿ ಮಾಡಿ ಆ ಆರತಿಯನ್ನು ತಾಯಿ ಮಗುವಿಗೆ ನೀಡಿ ಆಶೀರ್ವಾದ ಪಡೆಯಬೇಕು. ಮಗುವಿಗೆ ಯಾವುದೇ ಕೆಟ್ಟ ದೃಷ್ಟಿ ತಗುಲದಿರಲಿ ಕಪ್ಪು ಕಾಡಿಗೆಯಿಂದ ಸಣ್ಣದಾಗಿ ದೃಷ್ಟಿ ಬೊಟ್ಟನ್ನು ಇಡಬೇಕು. ಹಾಗೂ ಮಗುವಿಗೆ ಈ ಶಟಗೆಮ್ಮನ ದೇವಿಯ ಪೂಜೆ ನಂತರ ಬಟ್ಟೆಗಳನ್ನು ಹಾಕಲಾಗುತ್ತೆ. ಅಲ್ಲಿವರೆಗೂ ಕೂಡ ಮಗುವಿಗೆ ಯಾವುದೇ ರೀತಿಯ ಬಟ್ಟೆ ಹಾಕುವುದಿಲ್ಲ. ಸ್ನೇಹಿತರೆ, ಇಷ್ಟೆಲ್ಲ ಮಾಡಿ ಮುತ್ತೈದರಿಗೆ ಕರೆದು ಸಾಂಪ್ರದಾಯಿಕವಾಗಿ ಉಡಿ ತುಂಬುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಸ್ನೇಹಿತರೆ, ಒಟ್ಟಿನಲ್ಲಿ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಆಚರಣೆಯ ಹಿಂದೆ ವೈಜ್ಞಾನಿಕ ಮತ್ತು ಪೌರಾಣಿಕ ಹಿನ್ನೆಲೆ ಇದ್ದೇ ಇರುತ್ತೆ. ಶಟಗೆಮ್ಮ ಪೂಜೆಯು ಪ್ರತ್ಯಕ್ಷ ಸಾಕ್ಷಿ, ವಿಧಿಲಿಖಿತವನ್ನು ಬರೆಯುವ ಬ್ರಹ್ಮದೇವನ ನಂಬಿಕೆಯಿಂದ ಹಿಡಿದು ನವಜಾತ ಶಿಶುವಿನ ಸೂಕ್ಷ್ಮ ದಿನಗಳ ರೋಗ ರುಜಿನಗಳಿಂದ ಕಾಪಾಡುವ ವೈಜ್ಞಾನಿಕ ತಳಹದಿವರೆಗೂ ಕೂಡ ಈ ಪೂಜೆಯು ತನ್ನದೇ ಆದಂತಹ ವಿಶಿಷ್ಟ ಮಹತ್ವವನ್ನು ಹೊಂದಿದೆ. ಯುಗಗಳು ಉರುಳಿದರೂ, ಕಾಲ ಬದಲಾದರೂ ಇಂದಿಗೂ ಹೆತ್ತವರು ತಮ್ಮ ಮಗುವಿಗೆ ಸಮೃದ್ಧಿ, ಆಯುಷ್ಯ, ಯಶಸ್ಸು ಮತ್ತು ತಮ್ಮ ಸಂಪ್ರದಾಯಗಳನ್ನು
ಆಚರಣೆ ಮಾಡಿ ಭಕ್ತಿಯಿಂದ ಮುಂದುವರಿಸಿಕೊಂಡು ಬಂದಿದ್ದಾರೆ, ಬರ್ತಾ ಇದ್ದಾರೆ ಹಾಗೂ ಮಾಡ್ತಾನೂ ಇದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ಷಟ್ಗಂಬ ಪೂಜೆಯು ಮಗುವಿನ ಜೀವನದ ಹಾದಿಗೆ ದೈವಿಕ ರಕ್ಷಣೆ ಮತ್ತು ಆಶೀರ್ವಾದದ ಬೆಳಕನ್ನು ನೀಡುವ ಒಂದು ಶ್ರೇಷ್ಠ ಕೃತಜ್ಞತಾ ಸಮರ್ಪಣೆ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ನಿಮ್ಮ ಜೊತೆ ನಾನು ಸಾಧ್ಯವಾದಷ್ಟು ಹಂಚಿಕೊಂಡಿದ್ದೀನಿ ಅಂತ ನಾನು ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.